Today, if somebody has to look at 5 popular areas of Bangalore, ಹ್ಮ್ outskirts ಅಲ್ಲಿ, ಹ್ಮ್ what should they look at? ಇವಾಗ ಬ್ಯಾಂಗ್ಳೂರ್ ಹೇಗೆ ಬೆಳೆದಿದೆ ಅಂದರೆ ಔಟ್ಸ್ಕರ್ಟ್ಸ್ ಯಾವುದು ಇನ್ಸ್ಕರ್ಟ್ಸ್ ಯಾವುದು ಗೊತ್ತಾಗ್ತಾ ಇಲ್ಲ. ಸಿ ಬಿ ಡಿ ಮುಂಚೆ ತುಂಬ ನಾವು ನೋಡಿದಷ್ಟೇ ಎಮ್ ಜಿ ರೋಡ್ ಇಲ್ಲ ವಿಧಾನಸೌಧ ಅಂತ. ಬಟ್ ಈವನ್ ಟುಡೇ ಇವಾಗ ಏನಾಗಿದೆ ಅಂದರೆ ಬ್ಯಾಂಗ್ಳೂರ್ ಹ್ಯಾಸ್ ಸೆಲ್ಫ್ ಸಸ್ಟೇನಿಂಗ್ ಪಾಕೆಟ್ಸ್ ಅಂತೀವಿ. ಸೊ ಆ ಪಾಕೆಟಲ್ಲಿದ್ದರೆ ನೀವು ಆಚೆ ಕಡೆ ಬರೋದೇ ಇಲ್ಲ. ಇವಾಗ ನೀವು ಸಪೋಸ್ ಹೆಚ್ ಎಸ್ ಆರ್ ಅಲ್ಲಿದ್ದೀರಾ ಅಂದರೆ ನೀವು ಆ ಕಡೆ ಬರೋದೇ ಇಲ್ಲ. ನಿಮಗೆ ಮಾಲ್, ಟಿ ವಿ, ಸಿನಿಮಾ, ಗ್ರೋಸರೀಸ್ ಎಲ್ಲನೂ A ಈ to Z ಕಡೆನೇ ಇದೆ ಎ ಎಲ್ಲ. ಟು ಝೆಡ್ ಇರುತ್ತೆ. ಸೊ ಈ ಥರ ಸ್ಮಾಲರ್ ಪಾಕೆಟ್ಸ್ ಆಗಿ ಬ್ಯಾಂಗ್ಳೂರ್ ಹ್ಯಾಸ್ ಡೆವಲಪ್ಡ್ ವಿಪರೀತನೇ. ಸೊ ವೆರಿ ನೈಸ್, ಗುಡ್ ಟು ಸಿ ಆರ್ ಸಿಟಿ ಗ್ರೋ. ನೀವು ಹೇಳಿದ ಔಟ್ಸ್ಕರ್ಟ್ಸ್ ಆರ್ ಇನ್ಸ್ಕರ್ಟ್ಸ್ ಅಂದರೆ ಐ ವಾಸ್ ಸೇಯಿಂಗ್ ಔಟ್ಸ್ಕರ್ಟ್ಸ್ ಇಸ್ ಬೆಟರ್ ಬೆಟ್ So because top it's 5 affordability. areas you would think. Top 5 areas. North Bangalore is a super investment place. I bet on it as number 1. ಅದರಲ್ಲಿ ಕೈಂಡ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಬರ್ತಾ ಇರೋದಂದರೆ ನಂಗೆ ಝೀರೋಸ್ ಹೇಳೋದಕ್ಕೂ ನನಗೆ ಮ್ಯಾಥ್ ನಂಬರು ಬರೋದಿಲ್ಲ. ಅಷ್ಟು ಕೋಟಿ ಸ್ಕ್ವೇರ್ ಫೀಟ್ ಇಸ್ ಡೆವಲಪಿಂಗ್ ಓವರ್ ದೇರ್. ಇಟ್ಸ್ ನಾಟ್ ಇವನ್ 1000 ಸ್ಕ್ವೇರ್ ಫೀಟ್, ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲ, ಕೋಟಿ ಗಂಟಲೆ ಸ್ಕ್ವೇರ್ ಫೀಟ್ ಇಸ್ ಡೆವಲಪಿಂಗ್ ದಟ್ ಸೈಡ್. ಆಮೇಲೆ ತುಂಬ ಥರ ಡೆಫಿನಿಷನ್ ಬರ್ತಾ ಇದೆ ರಿಯಲ್ ಎಸ್ಟೇಟಲ್ಲಿ. ಸೊ ಐ ವುಡ್ ಸೇ ಅಂದರೆ ಸೊ ಲೈಕ್ ಐ ಸೆಡ್, ವೀಕೆಂಡ್ ಹೋಮ್ಸ್ ಆಗಲಿ, ಲಕ್ಸುರಿ ಹೋಮ್ಸ್ ಆಗಲಿ, ಇಲ್ಲಾಂದರೆ ಸೆಕೆಂಡ್ರಿ ಹೋಮ್ಸ್ ಆಗಲಿ, ಪ್ರೈಮರಿ ನಮ್ಗೇನು ಬೇಕು, ವೆದರ್ ವಿಲ್ಲಾ ಬೇಕಾ, ಇಲ್ಲಾಂದರೆ ರೋ ಹೌಸ್ ಬೇಕಾ, ಇಲ್ಲಾಂದರೆ ಯುರ್ ಲುಕಿಂಗ್ ಎಟ್ ಅಪಾರ್ಟ್ಮೆಂಟ್ಸ್. ನಾರ್ತ್ ಬ್ಯಾಂಗ್ಳೂರ್ ಕೂಡ, ದೊಡ್ಡಬಳ್ಳಾಪುರ್, ದಟ್ ಸೈಡ್, ಚಿಕ್ಕಬಳ್ಳಾಪುರ್, ಆಲ್ ದಟ್ ಇಸ್ ಮಾಲೂರ್, that is also developing. Then I would say Sarjapur, this side is already developed and still developing. So ಆ ರೂಟಲ್ಲಿ ಸರ್ಜಾಪುರ ಹಾಂ, ಅಲ್ಲಿಗೂ ಇವಾಗ ಅದು ಬೆಂಗಳೂರು ಅಲ್ಲ ಅಲ್ವಾ? apartments ಓಡ್ತಾ ಇದೆ. ಹಾ. ಸರ್ಜಾಪುರ ಅದೇ ಬೇರೆ ಪುರ. ಅಲ್ಲೂ ಅಪಾರ್ಟ್ಮೆಂಟ್ಸ್ ನಾವು ಸೋಲ್ಡ್ ಔಟ್. ಚಾಕೋ ಬ್ಲಾಕ್ ಅದು ಎಷ್ಟೋ ಮಿಲಿಯನ್ ಸ್ಕ್ವೇರ್ ಫೀಟ್ ಹೇಳಿದ್ರು. ನಂಬರ್ ಲೈಕ್ ನಾನು ಮೆನ್ಷನ್ ಮಾಡಿದ್ರೆ ಬಂದಿದೆಯಲ್ಲ ಯಾವುದು ದೊಡ್ಡ ತುಂಬಾನೇ ಬರ್ತಾ ಇದೆ ಅಲ್ಲಿ, ಇವಾಗಲೂ ಬರ್ತಾ ಇದೆ. ರೋಡ್ ಇಸ್ ಲೈಕ್ ಫಿಲ್ಡ್ ವಿತ್ ವಿಲ್ಲಾಸ್. ಈಗ ಒಂದು 5-6 ವರ್ಷದ ಮುಂಚೆ ಯಾರು ಅಟ್ಲೀಸ್ಟ್ ಇದನ್ನ ನೋಡೋಂಗಿತ್ತು. ಹೌದು. ಇವತ್ತಂತೂ ಮಾತಾಡೋಂಗೆ ಇಲ್ಲ, ಹಂಗಾಗೋಗಿದೆ. ನಮ್ಮ ಸ್ಕೂಲಲ್ಲಿ ಅಂದರೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಸರ್ಜಾಪುರದಲ್ಲಿ. ಸೊ ಲಾಸ್ಟ್ ಬಸ್ ಸ್ಟಾಪ್ ಸಿಟಿ ಸೆಂಟ್ರಿಗಿದೆ ಅಂತ ಅಲ್ಲೂ ಕೂಡ ನಾನು 3 ವರ್ಷ ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿದ್ದೆ. ಬಿಕಾಸ್ ನಾನು ಪರ್ಟಿಕ್ಯುಲರಾಗಿ ಆ ಸ್ಕೂಲ್ಗೆ ಹೋಗ್ಬೇಕಂತ. ಮತ್ತು ಕೊನೆಗೆ ಅದೂ ಆಗಲಿಲ್ಲ. ಇವಾಗ 3 ಇಯರ್ಸ್ ಆದಮೇಲೆ ಅಷ್ಟು ಟ್ರಾಫಿಕ್ ಸ್ಟಾರ್ಟ್ ಆಯ್ತಂದರೆ ಇವಾಗ ಬೋರ್ಡಿಂಗ್ ಸ್ಕೂಲಲ್ಲಿದ್ದಾರೆ. ಅಟ್ಲೀಸ್ಟ್ ಒಂದು ಕಂಪೌಂಡಲ್ಲಿ ಇದ್ದು ಮಕ್ಳ ಜೊತೆಗೆ ಆಟಾಡ್ಕೊಂಡಿರ್ತಾರೆ ಅಂತ ಆ ದೃಷ್ಟಿಯಿಂದ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿರೋದು ನಾವು. ಜಸ್ಟ್ ಅ ಸಬ್ ಕ್ವೆಶನ್ ನಾಟ್ ರಿಲೇಟೆಡ್ ಟು ದಿಸ್, ಯಾ ಔಟ್ ಆಫ್ ಕ್ಯೂರಿಯಾಸಿಟಿ ಫಾರ್ ಪೇರೆಂಟ್ಸ್, ಯಾವ ಬೋರ್ಡಿಂಗ್ ಸ್ಕೂಲ್ ಆ್ಯಂಡ್ ಇಸ್ ಇಟ್, ಹೌ ಡು ಯು ಮೇಕ್ ದೋಸ್ ಚಾಯ್ಸಸ್, ಲೈಕ್ ವಾಟ್ ಡಿಡ್ ಯು yeah. ಸಿ? ಸೊ ಇವ್ರು ದೇರ್ ಫಸ್ಟ್ ಜನ್ರೇಷನ್ ಬೋರ್ಡಿಂಗ್ ಸ್ಟೂಡೆಂಟ್ಸ್ ನಮ್ಮ ಫ್ಯಾಮಿಲಿಯಲ್ಲಿ. ನಾವೆಲ್ಲ ಇಲ್ಲೇ ಓದಿರೋದು, ಸಫಾಯರ್ ಸೆಂಟ್ ಜೋಸೆಫ್ಸ್ ಅಂಡ್ ಈ ಕಡೆ ಮೌಂಟ್ ಕಾರ್ಮೆಲ್ ಕಾಲೇಜು. ಬಟ್ ಮಕ್ಕಳಿಗೆ ದೇ ಆರ್ ಇನ್ ದೇಹರಾದೂನ್, ಆಲ್ ಬಾಯ್ಸ್ ಸ್ಕೂಲ್, ಡೂನ್ ಸ್ಕೂಲಲ್ಲಿದ್ದಾನೆ. ಆ್ಯಂಡ್ ಮಗಳು ವೆಲ್ಹಮ್ ಗರ್ಲ್ಸ್ ಸ್ಕೂಲ್, ಅಗೇನ್ ದೇಹರಾದೂನ್. ಸೊ ಅಲ್ಲಿರೋದು. ಅಲ್ಲಿನಕ್ಕೆ ಚೂಸ್ ಮಾಡಿದ್ರಿ? ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ, ಬಟ್ ಅದೆಲ್ಲ ಕೂಡಿ ಬಂದರೆ ಅದ್ರ ಅಲ್ಲಿ ಹೋಗೋ ಜನ ದೇರ್ ಹಾರ್ಡ್ ವರ್ಕಿಂಗ್ ಇನ್ ಟರ್ಮ್ಸ್ ಆಫ್ ಇದು ಫೋಕಸ್ ಇದೆ. ಆ್ಯಂಡ್ ದೇರ್ ಟರ್ಮ್ ಟು ಬಿ ದ ಬೆಸ್ಟ್ ಸ್ಕೂಲ್ಸ್ ಇನ್ ದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ ದ ಕಂಟ್ರಿ. ತುಂಬ ಕಷ್ಟ ಆಯಿತು ಎಂಟ್ರೆನ್ಸ್ ಎಕ್ಸಾಮು, ಇವರು ಬರ್ದು ಪಾಸ್ ಹೌದಾ? ಆಗಿದ್ದಾರೆ. ಎಷ್ಟು ಪರ್ಸೆಂಟೇಜ್ ತೊಗೊಳ್ಳೇಬೇಕು? ಯಾಕಂದರೆ ಬೋರ್ಡಿಂಗ್ ಸ್ಕೂಲ್ ಅಂದರೆ ಅದಕ್ಕೊಂದು ಅದು 4 ದಿವಸ ಇಂಟರ್ವ್ಯೂ Villain ಇತ್ತು ಮಾಡ್ಬಾರ್ದು. ಒಂದೊಂದು ಸ್ಕೂಲಲ್ಲಿ. ಸೊ 4 days ಇಂಟರ್ವ್ಯೂ, ಸಬ್ಜೆಕ್ಟ್ ವೈಸ್ ಇಂಟರ್ವ್ಯೂ. ತುಂಬಾ ಚೆನ್ನಾಗಿತ್ತದು ದಟ್ ಪ್ರಾಸೆಸ್. 3 ತಿಂಗಳು ಮುಂಚೆ ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಸೊ ಟ್ಯೂಷನ್ಸ್ ತೊಗೊಳ್ತಾರೆ. ಅದಕ್ಕೆಲ್ಲ ಅದು extra ವರಿಡ್ curricular ಸ್ಕೇಡ್. ಈಗ activities. ಕೆಲವುದು ಬೋರ್ಡಿಂಗ್ ಅಂದರೆ ಮಕ್ಕಳು ಕೈ ತಪ್ಪು ಹೊಟ್ಟೋಗ್ತಾರೆ ಅಂತೆಲ್ಲ ಏನೋ ಹಳೆ ನಂಬಿಕೆಗಳೆಲ್ಲ ಇದೆಯಲ್ಲ, ಇಲ್ಲ, ಅದು ಆ ಥರ question. ಇಲ್ಲ. ಇವಾಗ ಬೋರ್ಡಿಂಗ್ ಸ್ಕೂಲ್ ತುಂಬಾ ನಮಗೆ ಸೂಟ್ ಆಗಿದೆ. 8 ತಿಂಗಳು ಅಲ್ಲಿರ್ತಾರೆ, 4 ತಿಂಗಳು ನಮ್ಮ ಜೊತೆಗಿರ್ತಾರೆ. ಸೊ 2 terms ಅಲ್ಲಿ 4 months, 2 months ವೆಕೇಷನ್ ಇಲ್ಲಿ, ಮತ್ತು 4 months ಎಜುಕೇಷನ್ ಆ್ಯಂಡ್ 2 months ವೆಕೇಷನ್. ಸೊ ಇದೇ ಥರ. ಆ್ಯಂಡ್ ಅದು ಏನಂದರೆ ಮಕ್ಳ ಜೊತೆಗೆ ಬೆಳಿಬೇಕು. ಇಲ್ಲಿ ಸಿಟಿ ಲೈಫಲ್ಲಿ ನಮ್ಮದು ಬಿಸ್ನೆಸ್ಸು ಅದು ಇದು ಅಂದ್ಕೊಂಡು ಬೇರೆ ಮಕ್ಕಳನ್ನ ಅಪಾಯಿಂಟ್ಮೆಂಟ್ ಬೇಸ್ಡ್ ಮೀಟಿಂಗ್ಸ್ ಆಗಿಬಿಟ್ಟಿದೆ ಇವಾಗ. ನಾವು ಹೋಗ್ಬಿಟ್ಟು ಆಟಾಡ್ಬೇಕಂದ್ರೆ, ಐ ಆಮ್ ನಾಟ್ ಸ್ಪೀಕಿಂಗ್, ನಾವು ಇಂಡಿವಿಜುವಲ್ ಹೌಸಲ್ಲಿರೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅಪಾರ್ಟ್ಮೆಂಟ್ಸಲ್ಲಿ ಅಟ್ಲೀಸ್ಟ್ ಕೆಳಗಡೆ ಬಂದು ಆಟಾಡ್ತಾರೆ ಮಕ್ಕಳು ಸಾಯಂಕಾಲದ ಹೊತ್ತು. ಬಟ್ ಇವಾಗ ಒಂದು ಟೆನ್ನಿಸ್ ಕಲಿಬೇಕು, ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ಅದು ಮತ್ತೆ ಟ್ರಾಫಿಕಲ್ಲಿ ಕೂತ್ಕೊಂಡು ಕ್ಲಬ್ ಹತ್ರ ಹೋಗಿ ವಾಪಸ್ ಬರೋಷ್ಟರಲ್ಲಿ ತುಂಬಾ ಇಟ್ಸ್ ಸ್ಟ್ರೆಸ್ ಫಾರ್ ಮಕ್ಳು. ಇವಾಗ ಸಿಟಿ ಲೈಫ್ ಬೆಳಿಬೇಕಂದ್ರೆ, ಸಿಟಿಯಲ್ಲಿ ಕೂತ್ಕೊಂಡು ನಮ್ದು ಅಡ್ಯಾಪ್ಟ್ ಮಾಡ್ಕೊಂಡು ಬೆಳಿಬೇಕಂದ್ರೆ, ಸೊ ಅಲ್ಲೇನಾಗುತ್ತೆ, ಫೋಕಸ್ ಇಸ್ ವೆರಿ ಕ್ಲಿಯರ್. ಅಲ್ಲಿ 5 ಗಂಟೆಗೆ ಎದ್ದೇಳಿಸ್ತಾರೆ, ಆ್ಯಂಡ್ ದೆನ್ ದೇ ಆರ್ ಆನ್ ಟಿಲ್ 11 o'clock at night. ಸೊ
ಚೆನ್ನಾಗಿದೆ. ಆ್ಯಂಡ್ ದೆ ಗೆಟ್ ಅನ್ ಆಕ್ಸೆಸ್ ಎಲ್ಲ ಪಕ್ಕದಲ್ಲೇ. 1 ನಿಮಿಷ ಹೋದರೆ ಇಲ್ಲಿ ಟೆನ್ನಿಸ್ ಕೋರ್ಟು, ಆ ಕಡೆ ಇದು ಬಾಸ್ಕೆಟ್ಬಾಲು. ಫ್ರೀಡಮ್ ಅವ್ರಿಗೂ ಸಿಕ್ತು, ನಿಮಗೂ ಸಿಕ್ತು. ಅವರು ಇಲ್ಲ ಇಂಡಿಪೆಂಡೆಂಟ್ ಆದರು. ತುಂಬಾನೇ ಜಾಸ್ತಿ ಫೋಕಸ್ ಬರುತ್ತೆ. ಹಾಂ ಇಟ್ಸ್ ಗಾದೇನು ದೂರ ಹೋದಷ್ಟು ಯು ಆರ್ ಮೋರ್ ಕ್ಲೋಸ್. ಸೊ ಎಲ್ಲ ಇದ್ದೇ ಇರುತ್ತೆ. ಎವ್ರಿ ಡೇ ದೆರ್ ಇಸ್ ಫೋನ್ ಕಾಲ್, ಆಲ್ ದ್ಯಾಟ್. ಇಟ್ಸ್ ನೈಸ್. ಬೋರ್ಡಿಂಗ್ ಇಸ್ ಡೆಫಿನೆಟ್ಲಿ ಗುಡ್ ಫಾರ್ ಚಿಲ್ಡ್ರನ್ ಫ್ರಮ್ ಮೆಟ್ರೋಪಾಲಿಟನ್ ಸಿಟೀಸ್.